ತಾಲೂಕಿನ ಇತಿಹಾಸವನ್ನ ಉಳಿಸಲು ಎಲ್ಲರೂ ಕೈಜೋಡಿಸಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಕರೆ. ಇಡೀ ದೇಶದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಹೊಸ ಮುನ್ನುಡಿಯನ್ನ ಬರೆಯಲು ಹೊರಟಿದೆ. ಹೀಗಾಗಿ ತಾಲೂಕಿನ ಇತಿಹಾಸ ಉಳಿಸಲು ಎಲ್ಲರೂ ಕೈಜೋಡಿಸಬೇಕು. ಎಲ್ಲರೂ ಒಟ್ಟಾಗಿ ಸೇರಿ ಮಹನೀಯರ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸೋಣ ಎಂದು ಶಾಸಕ ಸುರೇಶ್ ಬಾಬು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯಲ್ಲಿ ಮಹನೀಯರ ಜಯಂತಿಯನ್ನ ಆಚರಿಸುವ ಕುರಿತು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಇತಿಹಾಸ ಮತ್ತು ಮಹನೀಯರ ಬಗ್ಗೆ ಬೆಳಕು ಚೆಲ್ಲಬೇಕು. ಹಾಗೆಯೇ ನಮ್ಮ ತಾಲೂಕಿನ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ಮಾಡಬೇಕು. ತಾಲೂಕಿನಲ್ಲಿ ಹೊಸದೊಂದು ಪ್ರಯತ್ನ ಮಾಡ್ತಾ ಇದ್ದು, ಮಹನೀಯರ ಜಯಂತಿಯನ್ನ ಒಟ್ಟಿಗೆ ಆಚರಿಸಲಾಗ್ತಾ ಇದೆ. ಇದು ದೇಶದ ಇತಿಹಾಸದಲ್ಲಿಯೇ ಹೊಸ ಮುನ್ನುಡಿ ಬರೆಯಲಿದೆ. ಇಲ್ಲಿ ಯಾವುದೇ ತಾರತಮ್ಯವಿಲ್ಲದೆ, ಜಾತಿ ಭೇದವಿಲ್ಲದೆ ಮಾಡೋಣ. ಇದೇ ಕಾರ್ಯಕ್ರಮದಲ್ಲಿ ಮಹನೀಯರ ಸಾಧನೆಯ ಕುರಿತಾಗಿ ಪುಸ್ತಕವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಕೂಡ ಸೇರ್ಕೊಂಡು ನಾವು ಇದೊಂದು ಆದರ್ಶವಾಗಿ ನಮ್ಮ ತಾಲೂಕು ಚಿಕ್ಕನಾಯಕನಲ್ಲಿ ಅದರದೇ ಆದಂಥ ಇತಿಹಾಸ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅದರದೇ ಆದರ್ಶವನ್ನ ನಾವು ಇವತ್ತು ಮೆರೀಲಿಕ್ಕೆ, ನಮ್ಮ ತಾಲೂಕು ಇತಿಹಾಸವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ. ಇದರಲ್ಲಿ ಯಾವುದೇ ಒಂದು ಭೇದ ಭಾವ ಬೇಡ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮನವಿ ಮಾಡಿಕೊಂಡು ಇದು ಇವತ್ತು ನಡೆದಂಥ ಸಭೆ ತುಂಬ ಅರ್ಥಪೂರ್ಣವಾಗಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು. ಇನ್ನು ಸಾಹಿತಿ ಸಿದ್ದರಾಮಯ್ಯ ಮಾತನಾಡಿ, ಇದೊಂದು ಸಾಂಸ್ಕೃತಿಕ ಆಚರಣೆಯಾಗಿದ್ದು, ಜೊತೆಗೆ ಚಿಕ್ಕನಾಯಕನಹಳ್ಳಿಗೆ ಅದರದ್ದೇ ಆದ ಪರಂಪರೆ ಇದೆ. ಸಾಂಸ್ಕೃತಿಕ, ಧಾರ್ಮಿಕವಾಗಿ, ಚಾರಿತ್ರಿಕವಾಗಿ ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಬಂದಿದೆ. ನಾವೆಲ್ಲರೂ ಒಗ್ಗೂಡಿ ಪಕ್ಷಾತೀತವಾಗಿ ಈ ಉತ್ಸವವನ್ನ ಯಶಸ್ವಿಯಾಗಿ ನಡೆಸೋಣ ಎಂದು ಕರೆ ನೀಡಿದ್ರು. ಮಾನ್ಯ ಶಾಸಕರು ನನ್ನ ಕರೆದಾಗ ತುಂಬಾ ಸಂತೋಷದಲ್ಲಿ ಒಪ್ಕೊಂಡಿದ್ದು ಒಂದೇ ಒಂದು ಕಾರಣಕ್ಕೆ, ಇದು ಒಂದು ಸಾಂಸ್ಕೃತಿಕ ಆಚರಣೆ ಅಂತನ್ನುವ ಕಾರಣ. ಜೊತೆಗೆ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಅದರದೇ ಆದಂಥ ಒಂದು ಪರಂಪರೆ ಇದೆ. ಅದು ಚಾರಿತ್ರಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ, ಧಾರ್ಮಿಕವಾಗಿಯೂ ಸೌಹಾರ್ದತೆಯನ್ನು ಯಾವತ್ತಿಗೂ ಕೂಡ ಕಾಪಾಡಿಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ. ಅಂಥ ಪರಂಪರೆಯನ್ನು ಮುಂದುವರಿಸುವ ಒಂದು ಚಟುವಟಿಕೆ ಈ ಸಾಂಸ್ಕೃತಿಕ ಚಟುವಟಿಕೆ ಅಂತನ್ನೋದು ನಾವು ಬಾಯಿನಲ್ಲಿ ಕೇಳ್ತಿದ್ದ ಹಾಗೆ ನನಗೆ ಭಾಳ ಸಂತೋಷವಾಗಿ ನಾನು ಒಪ್ಕೊಂಡು ಬಂದೆ. ಅದಕ್ಕೆ ಅನುಗುಣವಾಗೋ ರೀತಿ ಒಳಗೇನೆ ಎಲ್ಲರನ್ನೂ ಒಳಗೊಂಡಿರೋದಿದೆಯಲ್ಲ, ಒಳಗೊಂಡಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಾವೆಲ್ಲರೂ ಕೂಡ ಇದರಲ್ಲಿ ಇನ್ನೂ ಭಾಗಿಯಾಗೋರು ಬಂತು ಅಂದರೆ ಬಹಳ ಸಂತೋಷದಲ್ಲಿ ಸ್ವೀಕರಿಸ್ತಾ, ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಸಮಾನವಾಗಿದೆ. ಆ ದೃಷ್ಟಿಯೊಳಗೆ ಈ ಉತ್ಸವ ಯಶಸ್ವಿಯಾಗಿ ನಡೆಯುತ್ತೆ, ಜೊತೆಗೆ ಒಂದು ಮಾದರಿಯಾಗಿ ನಡೆಯುತ್ತೆ. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.